ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾನು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಎಲ್ಲ ಚಪಾತಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಲಂಚ್ಗೆ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ನನಗೆ ಒಂದಿಷ್ಟು ಬೇರೆ ಬೇರೆ ಕೆಲಸಗಳಿವೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ನಾನು ಫಸ್ಟು ಚಪಾತಿನ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ನಾನು ಚಪಾತಿ ಒಂದು 24 ಗಂಟೆಗಳ ಕಾಲ ಇಟ್ಟರು ಸಾಫ್ಟಾಗಿ ಹೇಗಿರಬೇಕು, ಹೇಗೆ ಮಾಡಬೇಕು ಹೇಳೋದನ್ನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಆ ರೀತಿ ನೀವು ಮಾಡಿಕೊಂಡ್ರೆ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಸೊ ನೀವು ನೆಕ್ಸ್ಟ್ ಡೇ ಕೂಡ ತಿನ್ಬೋದು ಅದನ್ನು, ಅಷ್ಟು ಸಾಫ್ಟಾಗಿರುತ್ತೆ ಆ ರೀತಿ ಟ್ರಿಕ್ಗಳನ್ನೆಲ್ಲ ಯೂಸ್ ಮಾಡಿದರೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಇದೆ ಅಂತ ಇವತ್ತಿನ ಈ ವಿಡಿಯೋವನ್ನು ನೋಡ್ಕೊಳ್ತಾ ಹೋಗೋಣ. ಇದೆಲ್ಲ ಆದಮೇಲೆ ನೋಡಿ, ಈಗ ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟು ನೋಡಿ ಅಗಾರೋ ಎಲೆಕ್ಟ್ರಿಕ್ ಚಾಪರನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಈಗ ಈರುಳ್ಳಿನ ಹಾಕಿಬಿಟ್ಟು ಇದನ್ನು ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನಾನು ದೋಸೆ ಹಿಟ್ಟನ್ನು ನಿನ್ನೆ ರಾತ್ರಿನೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಚಾಪರ್ಗೆ ಹಾಕಿಬಿಟ್ಟು ಈ ಥರ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ದೋಸೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಚಾಪರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಂಡ್ರೆ ತುಂಬ ಚಿಕ್ಕದಾಗಿ ಹೆಚ್ಕೊಂಡು ಬರುತ್ತೆ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ ನಮಗೆ. ಹಾಗೆ ಇದೇ ದೋಸೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಉಪ್ಪು ಮತ್ತು ಈ ದೋಸೆ ಹಿಟ್ಟು ಎಲ್ಲದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ ಅಲ್ವಾ ಈ ಥರ ನಾವು ಬ್ರೇಕ್ಫಾಸ್ಟ್ಗೆ ಎಲ್ಲ ರೆಡಿ ಮಾಡಿಕೊಂಡ್ರೆ. ಮತ್ತು ಈ ಕಡೆಗೆ ಒಂದು ತೆಂಗಿನಕಾಯಿ ಮಾಮೂಲಿ ನಾರ್ಮಲ್ ಆಗಿ ನಾವು ಮಾಡ್ತೀವಿ ಅಲ್ವಾ, ಆ ಥರ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆಗೆ ಎಲ್ಲ ಅಂದರೆ ಪಡ್ಡಿನ ಬಂಡಿನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಹಿಟ್ಟನ್ನು ರೆಡಿ ಮಾಡುವಾಗಲೇ ಅದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಪಡ್ಡನ್ನು ಹೊಯ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀರಾ, ಅಥವಾ ಅರ್ಜೆಂಟ್ ಇದ್ದರೆ ಕ್ವಿಕ್ಕಾಗಿ ಏನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತೀರಾ ಹೇಳೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಕಮೆಂಟು ನಮಗೆ ತುಂಬಾ ಪ್ರೋತ್ಸಾಹಕವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಲ್ವಾ. ಹಾಗೆ ಒಂದು ಸೆಕೆಂಡ್ ಮುಚ್ಚಳನ ಮುಚ್ಚಿಡಿ. ಆಮೇಲೆ ಮುಚ್ಚಳನ ಓಪನ್ ಮಾಡಿದ ಮೇಲೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಗೋಲ್ಡನ್ ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಆ್ಯಕ್ಚುಲಿ ಏನು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್, ನಾವು ದೋಸೆ ಹಿಟ್ಟನ್ನು ಇವತ್ತು ರುಬ್ಬಿದ್ದೀವಿ ಅಂತಾದರೆ ನೆಕ್ಸ್ಟ್ ಡೇ ಅದನ್ನು ದೋಸೆ ಮಾಡ್ತೀವಿ. ಅದರ ನೆಕ್ಸ್ಟ್ ಡೇ ಈ ಥರ ಪಡ್ಡನ್ನು ಮಾಡ್ತೀವಿ. ಇದು ಒಂದು ಒಳ್ಳೆ ಟೆಕ್ನಿಕ್ಕು ಫ್ರೆಂಡ್ಸ್. ಅಂದರೆ ಪಡ್ಡು ಒಂದು ಸ್ವಲ್ಪ ಅದು ಹುಳಿ ಬಂದ್ರೇ ಚೆನ್ನಾಗಾಗತ್ತೆ. ಸೊ 2ನೇ ದಿನಕ್ಕೆ ನಾವು ಪಡ್ಡು ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಖಂಡಿತ ನೀವು ಒಮ್ಮೆ ಈ ಥರ ಪಡ್ಡನ್ನು ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಪಡ್ಡು ಗೋಲ್ಡನ್ ಬ್ರೌನ್ ಕಲರ್ ಆಗಿ ರೆಡಿ ಆಯಿತು ಅಲ್ವಾ. ಹಾಗೆ ಚಟ್ನಿ ಕೂಡ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳ್ತೆ ಅಲ್ವಾ. ಸೊ ಪಡ್ಡು ಚಟ್ನಿ ರೆಡಿ ಆಯಿತು. ಈಗಾಗಲೇ ನಾನು ಬಾಳೆಹಣ್ಣಿನಿಂದ ಮಾಡುವಂತಹ ಪಡ್ಡು, ಇನ್ನು ಬೇರೆ ಬೇರೆ ರೀತಿ ಪಡ್ಡುಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ಬ್ರೇಕ್ಫಾಸ್ಟು ಇದೆಲ್ಲ ಮುಗಿಸ್ಬಿಟ್ಟು ನಾನೀಗ ಗಾರ್ಡನ್ಗೆ ಬಂದಿದ್ದೀನಿ. ಗಾರ್ಡನ್ನಲ್ಲಿ ಈಗ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಸಾಯಂಕಾಲ ಟೈಮ್ನಲ್ಲಿ ನಮಗೆ ಪುನಃ ಹೊರಗಡೆ ಹೋಗೋದಕ್ಕಿತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾನು ಇತ್ತೀಚೆಗೆ ಬೆಳಗ್ಗೆನೇ ಗಿಡಗಳಿಗೆ ನೀರು ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮತ್ತೇನಂದರೆ ಈಗ ನೋಡಿ ಕರ್ವೀರ್ ಗಿಡನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹೂ ಬರುತ್ತೆ. ಕರ್ವೀರಿಗೆ ಬೇರೆ ಯಾವ ಹೂವಿಲ್ಲ ಅಂದ್ರೂ ಕರ್ವೀರ ತುಂಬ ಹೂಗಳು ಬರ್ತವೆ ಅಲ್ವಾ, ನಮಗೆ ದೇವರಿಗೆ ಚೆನ್ನಾಗಾಗತ್ತೆ. ಹಾಗೆ ನೋಡಿ ಯೆಲ್ಲೋ ಕಲರ್ ದಾಸವಾಳ ಆಗಿತ್ತು ಇವತ್ತು. ಅಂದರೆ ಇದಕ್ಕೆ ಮಧ್ಯ ಹೂಗಳೆಲ್ಲ ಏನು ಬೇರೆ ಕಲರ್ ಇಲ್ಲ, ಫುಲ್ ಯೆಲ್ಲೋ ಕಲರ್ ಆಗಿರುವಂಥದ್ದು. ಹಾಗೆ ಈ ಥರ ಪಿಂಕ್ ಕಲರ್ದು ರೋಸ್ ಆಗಿತ್ತು, ಬಟನ್ ರೋಸು 2 ಬಂಚ್ ಆಗಿದೆ ಇದು. ಹಾಗೆ ಈಗಂತೂ ಇನ್ನು ಮಲ್ಲಿಗೆ ಹೂವು ಸ್ಟಾರ್ಟ್ ಆಯ್ತಲ್ವಾ. ಸೊ ಮಲ್ಲಿಗೆ ಹೂವು 1-2 ಗಿಡ ಗಾರ್ಡನ್ನಲ್ಲಿ ಇದ್ಬಿಟ್ರೆ ನಮ್ಗೆ ಹೋದ್ರೆ ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಮತ್ತು ದೇವ್ರ ಪೀಠದಲ್ಲೂ ಅಷ್ಟೇ, ನಾವು 1-2 ಹೂವನ್ನು ಹಾಕಿದರೆ ಇಡೀ ದಿನ ಅಂದರೆ ಮನೆಯಲ್ಲಿ ಪರಿಮಳ ತುಂಬಿಕೊಂಡಿರುತ್ತೆ ಅಲ್ವಾ. ಹಾಗೆ ನಿತ್ಯ ಪುಷ್ಪ ಮತ್ತು ಈ ಪಿಂಕ್ ರೋಸ್ ಅಂತೂ ನಾನು ಸುಮಾರಷ್ಟು ಸಾರಿ ತೋರಿಸಿದ್ದೀನಿ. ಪುನಃ ಈಗ ನೋಡಿ 2-3 ಬಂಚು ಫುಲ್
ಮೊಗ್ಗುಗಳು ತುಂಬಿಕೊಂಡಿವೆ. ಈ ಪಿಂಕ್ ದಾಸವಾಳನೂ ಅಷ್ಟೇ ಫ್ರೆಂಡ್ಸ್, ಯಾವಾಗಲೂ ಹೂವಾಗ್ತಾ ಇರ್ತವೆ. ಸುಮಾರು ಪ್ರತಿದಿನ ಒಂದು 4-5 ಹೂವಂತರೂ ಸಿಕ್ಕೇ ಸಿಗುತ್ತೆ. ಇದೊಂದು ಸ್ಪೆಷಲ್ ಹೂವು ಫ್ರೆಂಡ್ಸ್, ಅಮೇರಿಕನ್ ತಾವರೆ ಅಂತ ಹೇಳ್ತೀವಿ. ಈ ಕಡೆದು ಇನ್ನೂ ಅರಳಿಲ್ಲ, ಮೊಗ್ಗಾಕೊಂಡಿದೆ. ಈ ಕಡೆಗೆ 2 ಅರಳಿದೆ, ಇನ್ನೆರಡು ಹಾಗೆ ಇದೆ. 4 ಅರಳಿದ ಮೇಲೆ ಕೂಡ ನಾನು ತೋರಿಸ್ತೀನಿ ಹೇಗೆ ಬಂದಿತ್ತು ಹೇಳ್ಕೊಂಡು. ಸೊ ಈಗ 2 ಹೂವು ಅರಳಿದೆ ಅಮೇರಿಕನ್ ತಾವರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಫ್ರೆಂಡ್ಸ್, ನಾನು ಚಪಾತಿ ಅಂತೂ ಆಗಲೇ ಮಾಡಿಟ್ಕೊಂಡಿದ್ದೆ ಅಲ್ವಾ. ಈಗ ನೋಡಿ ಗ್ರೇವಿನ ಮಾಡ್ತಾ ಇದ್ದೀನಿ ಲಂಚ್ಗೆ ಅಂತಂದ್ಬಿಟ್ಟು. ಏನು ಸ್ಪೆಷಲ್ಲು ಅಂತೀರಾ? ಆ್ಯಕ್ಚುಲಿ ಫ್ರೆಂಡ್ಸ್ 10th ಅವ್ರಿಗೆ ಇವತ್ತು ಎಕ್ಸಾಮ್ ಮುಗೀತು. ಅದಕ್ಕೋಸ್ಕರ ಅವನು ಏನಾದರೂ ಸ್ಪೆಷಲ್ ಮಾಡು ಅಮ್ಮ ಇವತ್ತು ಹೇಳ್ಕೊಂಡು ಹೇಳ್ತಾ ಇದ್ದ. ಅವನಿಗೆ ಪನ್ನೀರ್ ಬಟರ್ ಮಸಾಲ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೀನಿ. ಚಪಾತಿ ಅಂತೂ ಆಗಲೇ ಮಾಡಿಟ್ಕೊಂಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಸಾಕಷ್ಟು ರೀತಿಯ ಬೇರೆ ಬೇರೆ ನಾರ್ತ್ ಇಂಡಿಯನ್ ಗ್ರೇವಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತು ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ನಾವು ಪನ್ನೀರ್ ಬಟರ್ ಮಸಾಲಾನ ಮಾಡಿಕೊಂಡ್ರೆ. ಹಾಗೆ ಗ್ರೀನ್ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಗ್ರೀನ್ ಚಟ್ನಿ ಏನಕ್ಕೆ ಅಂತೀರಾ? ಗ್ರೀನ್ ಚಟ್ನಿನೂ ಅಷ್ಟೇ ಫ್ರೆಂಡ್ಸ್, ಒಂದು ಸ್ಟಾರ್ಟರನ್ನು ಮಾಡಿದ್ದೆ. ಪನ್ನೀರ್ ಬಟರ್ ಮಸಾಲ ಅವನು ಹೇಳೋಗಿದ್ದ ಇಂಥದ್ದು ಮಾಡು ಹೇಳ್ಕೊಂಡು. ಬಟ್ ಏನಾದರೂ ಒಂದು ಸ್ಟಾರ್ಟರ್ ಕೂಡ ಮಾಡೋಣ, ಅವನಿಗೆ 10th ಎಕ್ಸಾಮ್ ಮುಗೀತಲ್ವ, ಒಂದು ಸರಿ ಫುಲ್ ಫ್ರೀ ಆಗ್ತಾನೆ ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ನಾನು ಇದನ್ನು ಆಲೂ ಕಟಾಣಿ ಅಂತ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು. ಇನ್ನೊಂದು ದಿನ ಯಾವಾಗಾದರೂ ಹಾಕ್ತೀನಿ ನಿಮ್ಗೆ ಯಾರಿಗಾದರೂ, ಅಥವಾ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಖಂಡಿತ ನಿಮಗೋಸ್ಕರ ಆಲೂ ಕಟಾಣಿನ ನಾನು ಹೇಗೆ ಮಾಡಿದ್ದೆ ಹೇಳೋದನ್ನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗಿ ಬರುತ್ತೆ ಇದು. ಗ್ರೀನ್ ಚಟ್ನಿ ಮತ್ತು ಸಾಸ್ ಇದ್ಬಿಟ್ರೆ ಆಹಾ ಒಂದು ಬೆಸ್ಟ್ ಅಡುಗೆ ರೆಡಿ ಆಯಿತು ನೋಡಿ. ಒಂದು ಥಾಲಿ ರೆಡಿ ಮಾಡಿದ್ದೀನಿ, ನಾರ್ತ್ ಇಂಡಿಯನ್ ಥಾಲಿ. ಹಾಗೆ ಸುಜಯ್ ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂದ. ಎಲ್ಲದು ತುಂಬ ಚೆನ್ನಾಗಾಗಿದೆ ಅಮ್ಮ, ನಿನ್ನ ಕೈಯಲ್ಲಿ ಜಾದು ಇದೆ ಅಂತ ಹೇಳ್ತಾ ಇದ್ದ. ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.